ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಧರಣೀಶ್ ಹೆಗಡೆ ಮಾಡುವ ನಮಸ್ಕಾರಗಳು. ನಿಮಗೆಲ್ಲರಿಗೂ DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದಿನ ನಮ್ಮ ಶೀರ್ಷಿಕೆ ಬಂದು ಪೌರತ್ವ ಮಾರಾಟಕ್ಕಿದೆ, ಸಿಟಿಸನ್ಶಿಪ್ ಇಸ್ ಫಾರ್ ಸೇಲ್. ನಿಮಗೆಲ್ಲರಿಗೂ ಗೊತ್ತಿರುವಂತಹ ಇಡೀ ವಿಶ್ವದ ದೊಡ್ಡಣ್ಣ ಅಮೇರಿಕಾ, ಇದರ ಪ್ರೆಸಿಡೆಂಟ್ ಬಂದು ಟ್ರಂಪ್ ಮಹಾಶಯರಾಗಿದ್ದಾರೆ. ಇವರು ಈಗ ಫೆಬ್ರವರಿ 25 ಹೊಸ ಅನೌನ್ಸ್ಮೆಂಟೊಂದನ್ನು ಮಾಡಿದ್ದಾರೆ. ಈ ಅನೌನ್ಸ್ಮೆಂಟಲ್ಲಿ ಎಲ್ಲ ಹಣವಂತರಿಗೂ ಮತ್ತು ಶ್ರೀಮಂತರಿಗೂ ಅಮೇರಿಕಾದ ಬಾಗಲು ತೆರೆದುಕೊಳ್ಳಲಿದೆ. ಇದು ಏನು ಅಂತ ಕೇಳ್ತಾ ಇದ್ದೀರಾ? ಗೋಲ್ಡನ್ ಕಾರ್ಡ್ ವೀಸಾ. ಗೋಲ್ಡನ್ ಕಾರ್ಡ್ ವೀಸಾ ಅಂದರೆ ಬರೀ 5 ಮಿಲಿಯನ್ ಹಣವನ್ನು ನೀವು ಹೊಂದಿದ್ದರೆ ಸಾಕು, ನೀವು ಕೂಡ ಅಮೇರಿಕಾದ ವಾಸಿ ಆಗಬಹುದು. ಇದು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ವೀಕ್ಷಕರೇ, ಶುರು ಮಾಡೋಣ ಇವತ್ತಿನ ಯೂಟ್ಯೂಬ್ ವಿಡಿಯೋ. ಈ ಗೋಲ್ಡನ್ ಕಾರ್ಡ್ ಅಂದರೆ ಏನು? ಈ ಗೋಲ್ಡನ್ ಕಾರ್ಡ್ ಅಂದರೆ ಮೊದಲು ಗ್ರೀನ್ ಕಾರ್ಡ್ ಈ ದೇಶದಲ್ಲಿ ಇತ್ತು, ಅಂದರೆ ಅಮೇರಿಕಾದಲ್ಲಿತ್ತು. ಈಗ ಗೋಲ್ಡನ್ ಕಾರ್ಡನ್ನು ಟ್ರಂಪ್ ಮಹಾಶಯರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇವರ ಸ್ಲೋಗನ್ ಏನಿತ್ತು, ಮಾಘ ಅಂದರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್. ಇದರ ಅಡಿಯಲ್ಲಿ ಇನ್ನೊಂದು ಹೊಸ ನಿರ್ದಿಷ್ಟವಾದಂತಹ ಆಯ್ಕೆಗೆ ಟ್ರಂಪ್ ಅವರು ಮುಂದಾಗಿದ್ದಾರೆ. ಇದೇನೆಂದರೆ, ಅಮೇರಿಕಾದಲ್ಲಿ ಹೂಡಿಕೆಗಳನ್ನು ತರಬೇಕು, ಅಮೇರಿಕಾವನ್ನು ಎಕನಾಮಿಕಲಿ ಸ್ಟ್ರಾಂಗ್ ಮಾಡಬೇಕು, ಅಮೇರಿಕಾದಲ್ಲಿರುವ ಟ್ರೇಡ್ ಡೆಫಿಸಿಟನ್ನು ಕಮ್ಮಿ ಮಾಡಬೇಕು, ಅಮೇರಿಕಾದ ಸಾಲವನ್ನು ಕಮ್ಮಿ ಮಾಡಬೇಕು ಅಂತಕ್ಕಂತಹ ಉದ್ದೇಶದಿಂದ ತಮ್ಮ ಪೌರತ್ವವನ್ನೇ ಸೇಲಿಗಿಟ್ಟಿದ್ದಾರೆ ಅಂತ ಹೇಳ್ಬೋದು. ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ವೀಕ್ಷಕ. ಗೋಲ್ಡನ್ ಕಾರ್ಡನ್ನು ನೀವು ಪಡೆಯಬೇಕಂದ್ರೆ ನಿಮ್ಮ ಬಳಿ 5 ಮಿಲಿಯನ್ ಹಣ ಇರಬೇಕು. 5 ಮಿಲಿಯನ್ ಅಂದರೆ 40ರಿಂದ 41 ಕೋಟಿ ಇಂಡಿಯನ್ ರುಪೀಸ್ ನಿಮ್ಮ ಬಳಿ ಇದ್ದರೆ ನೀವು ಕೂಡ ಅಮೇರಿಕಾದ ಗೋಲ್ಡನ್ ವೀಸಾಗೆ ಅಪ್ಲೈ ಮಾಡ್ಬೋದು. ಇದಷ್ಟೇ ಅಲ್ಲದೆ ಬೇರೆ ಹಳೆಯ EB-5 ಈ ಇತರ ವೀಸಾಗಳಿಗೆ ಇದ್ದಂತಹ ಕಟ್ಟುನಿಟ್ಟಿನ ಕಂಡೀಷನ್ಸ್ ಇದರಲ್ಲಿ ಇರೋದಿಲ್ಲ. ಅಂದರೆ ಇದರಲ್ಲಿ ನಿಮಗೆ ಅನುಮೋದನೆ ಕೂಡ ತುಂಬ ಬೇಗನೆ ಆಗ್ತದೆ. ನೀವು ಒಂದಷ್ಟು ವರ್ಷಗಳ ನಂತರ ಬೇಕಿದ್ರೆ ಪೌರತ್ವಕ್ಕೂ ಅರ್ಜಿಯನ್ನು ಹಾಕ್ಬೋದು. ಬನ್ನಿ ವೀಕ್ಷಕರೇ, ಇದರ ಮೊದಲಿದ್ದಂತಹ ವೀಸಾಗಳಿಗೂ ನಮ್ಮ ಈಗಿನ ಗೋಲ್ಡನ್ ವೀಸಾಗೂ ಏನು ವ್ಯತ್ಯಾಸ ಏನಿದೆ ಅಂತ ನೋಡೋಣ. ಇದರ ಮೊದಲು EB-5 ವೀಸಾ ಅಂತ ಅಮೇರಿಕಾ ಕೊಡ್ತಾ ಇತ್ತು. EB-5 ವೀಸಾದ ಕೆಳಗಡೆ 1.05 ಮಿಲಿಯನ್ ರುಪೀಸ್ ಅಂದರೆ $1 million ಅಂದರೆ ಹತ್ರ ಒಂದು 8.5 crores 9 crores ಈ ಲೆಕ್ಕದಲ್ಲಿ ಬರುತ್ತೆ. ಇಷ್ಟು ಹಣವನ್ನು ನೀವು US ಗೌರ್ಮೆಂಟಿಗೆ ಕೊಟ್ಟರೆ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಏನಂದರೆ ಈ 1.05 ಮಿಲಿಯನನ್ನು ನೀವು ಕೊಡ್ಬೋದು, ಅಥವಾ 800K ಅಂದರೆ 8 ಲಕ್ಷ $, ಹತ್ರ 6.5-7 ಕೋಟಿ ಬರುತ್ತೆ. ಇದನ್ನು ಅಮೇರಿಕಾ ಗುರುತಿಸಿರುವಂತಹ ಎಕನಾಮಿಕಲಿ ವೀಕರ್ ಪ್ರದೇಶಗಳೇನಿರುತ್ತೆ, ಆರ್ಥಿಕವಾಗಿ ಯಾವುದು ಬಲಹೀನವಾಗಿರುವಂಥ ಪ್ರದೇಶಗಳಿರುತ್ತೆ, ಮತ್ತು ಅದರ ಉದ್ಧಾರಕ್ಕಾಗಿ ನೀವು ಅಲ್ಲಿ ಹೂಡಿಕೆ ಮಾಡಿದರೆ, ಅಲ್ಲಿ ನೀವು ಒಂದು ಸ್ಟಾರ್ಟಪ್ ಅಥವಾ ಒಂದು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ತೀರಾ ಅಂತಾದರೆ ನಿಮಗೆ ಸಿಗುತ್ತೆ. ಮತ್ತು ಅದರ ಕೆಳಗೂ ಇನ್ನೊಂದು ಕಂಡೀಷನ್ ಏನಂದರೆ, ಕಮ್ಮಿ ಅಂದರೂ ಕನಿಷ್ಠ ಪಕ್ಷದಲ್ಲಿ 10 ಜನರಿಗಾದರೂ ನೀವು ಎಂಪ್ಲಾಯ್ಮೆಂಟ್ ಕೊಡಬೇಕು. ಕನಿಷ್ಠ ಪಕ್ಷ 10 ಜನರಿಗಾದರೂ ಎಂಪ್ಲಾಯ್ಮೆಂಟ್ ಕೊಡಬೇಕು. ಇದಾದ ನಂತರ ನೀವು ಪೌರತ್ವಕ್ಕೆ ಅರ್ಜಿ ಹಾಕ್ಬೋದು. EB-5 ವೀಸಾ ಕೆಳಗಡೆ EB-5 ವೀಸಾ ತೊಗೊಂಡು 1.05 ಮಿಲಿಯನ್ ಅಥವಾ $8 ಲಕ್ಷ ಅದಾದ ನಂತರ 10 ಜನರಿಗೆ ಕೆಲಸ, ಇದೆಲ್ಲ ಆದ ನಂತರ ನೀವು ಪೌರತ್ವಕ್ಕೆ ಅರ್ಜಿ ಹಾಕ್ಬೋದಾಗಿತ್ತು. ಈ ಪೌರತ್ವಕ್ಕೆ ಅರ್ಜಿ ಹಾಕಿ 20-25 ವರ್ಷದ ಕಾದು ಕುಳಿತೋರ ಸಂಖ್ಯೆನೂ ಸುಮಾರಿದೆ. ಯಾಕಂದರೆ ಅಷ್ಟು ಸುಲಭದಲ್ಲಿ ಪೌರತ್ವ ಸಿಗಲಿಕ್ಕಿಲ್ಲ. EB-5 ವೀಸಾ ತೊಗೊಂಡು ಇಷ್ಟು ಹೂಡಿಕೆ ಮಾಡಿದ ನಂತರೂ ದರ್ ಇಸ್ ನೋ ಗ್ಯಾರಂಟಿ ನೀವು ಸಿಟಿಸನ್ಶಿಪ್ಪನ್ನು ತಗೊಳ್ತೀರಾ USA ಅಂತ. ಅದಾದರೂ ಜನರಿಗೆ ಇದು ಡ್ರೀಮ್ ಆಗಿರ್ತದೆ, ಡ್ರೀಮ್ ಫಾರ್ ಗೋಯಿಂಗ್ ಟು USA ದ ಡ್ರೀಮ್ ಅಂತ ಹೇಳೋದನ್ನು ನೀವು ನೋಡಿರ್ಬೋದು ಎಷ್ಟೋ ಕಾಲೇಜ್ಗಳಲ್ಲಿ. ಇಂತಹ ವಿದ್ಯಾರ್ಥಿಗಳಿಗೂ ಇದು ಕಷ್ಟಕರ, ಯಾಕಂದರೆ ಅಲ್ಲಿ ಪೌರತ್ವ ಸಿಗುವಂಥದ್ದು ಕಬ್ಬಿಣದ ಕಡಲೆಯಾಗಿ ಇದೆ ಎಲ್ಲರಿಗೂ. ಇದಾದ ನಂತರ ನಾವು USA EB-5 ಮತ್ತು ಗೋಲ್ಡನ್ ಕಾರ್ಡ್ ವೀಸಾ ಬಗ್ಗೆ ಮಾತನಾಡಿದ್ವಿ. ಆದರೆ ಈ ಪೌರತ್ವ
ಪಡ್ಕೊಳ್ಬೇಕು ಅಥವಾ ನಾನು ಅಲ್ಲಿನ ಒಂದು ನಾಗರಿಕನಾಗಬೇಕು ಅಂದರೆ ಬೇರೆ ಏನಾದರೂ ವೇಸ್ ಇದೆನಾ ಅಂತ ನಾವು ನೋಡೋದಾದರೆ ಇದೆ ವೀಕ್ಷಕರೇ. ಇದರಲ್ಲಿ ಮೊದಲನೇದು ಬಂದು ಕೌಟುಂಬಿಕವಾಗಿ ನೀವು ವೀಸಾವನ್ನು ಪಡೆದುಕೊಂಡು ಅದಾದ ನಂತರ ಪೌರತ್ವಕ್ಕೆ ಅರ್ಜಿ ಹಾಕೊಳ್ಳುವಂಥದ್ದು. ಇದರ ಸಂಖ್ಯೆನೂ ಈಗ ತುಂಬ ಕಮ್ಮಿ ಆಗಿದೆ. ಯಾಕಂದರೆ ನೀವು ಕುಟುಂಬದವರಾಗಿದ್ದರೂ ಕೂಡ ವರ್ಷಾನುಗಟ್ಟಲೆ ನಿಮಗೆ ಪೌರತ್ವ ಸಿಗಲಿಕ್ಕಿಲ್ಲ. ಯಾಕಂದರೆ ಅದರ ಪ್ರೋಸೆಸ್ಸನ್ನು ಆನ್ ಇಯರ್ಲಿ ಬೇಸಿಸ್ ಆರ್ ಒಬ್ಬೊಬ್ಬ ಪ್ರೆಸಿಡೆಂಟ್ಗಳು ಚೇಂಜ್ ಆಗ್ತಾ ಇದ್ದ ಹಾಗೆ ತುಂಬ ಕಠಿಣವಾಗಿ ಮಾಡ್ತಾ ಇದ್ದಾರೆ. ಆದ ಕಾರಣ ಇದು ಕೂಡ ಕಷ್ಟಕರವಾಗಿ ಇದೆ. ಯಾಕಂದರೆ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ಅಥವಾ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಅಥವಾ ನಿಮ್ಮ ಮಗ US ಪೌರತ್ವ ತಗೊಂಡಿದ್ದಾನೆ ಅಂತಾದರೆ ಅವನ ಕೆಳಗಡೆ ನೀವು ಕೂಡ ತಗೊಳ್ಬಹುದು. ಅದೇ ಇದು ತುಂಬ ವರ್ಷಗಳ ಕಾಲ ತಗೊಳ್ಳುತ್ತದೆ. ಅದಾದ ನಂತರ ನಿಮಗಿರುವಂಥದ್ದು ಉದ್ಯೋಗದ ಮೇಲಿಗೆ ಒಂದು ವೀಸಾವನ್ನು ತಗೊಂಡು ಅದನ್ನು ಪೌರತ್ವಕ್ಕೆ ಬದಲಾಯಿಸಿಕೊಳ್ಳುವಂಥದ್ದು. ಈ ಕೆಳಗಡೆ ನಾವು ನೋಡಿದ್ರೆ H1B ವೀಸಾ ಇದೆ, L1 ವೀಸಾ ಇದೆ, PERM ವೀಸಾ ಇದೆ. ಈ ಎಲ್ಲ ವೀಸಾಗಳನ್ನು ಕೊಡುವಂಥವ್ರು ಯಾರು ಅಂದರೆ USA ಬೇಸ್ಡ್ ಆಗಿರುವಂಥ ಕಂಪ್ನಿಗಳು. ಅವರ ಎಂಪ್ಲಾಯಿಗಳನ್ನಾಗಿ ಯಾರನ್ನು ತಗೊಳ್ಬೇಕು ಅಂದರೆ ಈಗ ಇಂಡಿಯಾದಲ್ಲಿ ಯಾರೋ ಇದ್ದಾನೆ, ಒಬ್ಬ ವಿದ್ಯಾವಂತ ಇದ್ದಾನೆ, ಅವನಲ್ಲಿ ತುಂಬ ಸ್ಕಿಲ್ ಸೆಟ್ಸ್ ಇದೆ, ಅವನನ್ನು H1B1 ವೀಸಾ ಅಥವಾ L1 ವೀಸಾ ಅಥವಾ PRM ವೀಸಾಗಳನ್ನು ಕೊಟ್ಟು ನಾವು US ಕರೆಸ್ಕೊಂಡು ಅವನ ಬಳಿಯಿಂದ ಕೆಲಸವನ್ನು ತಗೊಳ್ಬಹುದು. ಈ ಸಚ್ ಕ್ರೆಡಿಬಲ್ ಅಂತ ಅವರಿಗೆ ಅನಿಸಿದರೆ ಮಾತ್ರ ಈ ವೀಸಾಗಳನ್ನು ಕೊಡ್ತಾರೆ. ಈ ವೀಸಾಗಳಿದ್ದವರು ಮತ್ತೆ ಸಿಟಿಸನ್ಶಿಪ್ಪಿಗೆ ಅರ್ಜಿ ಹಾಕಿ ಅದಾದ ನಂತರ ಸಿಟಿಸನ್ಶಿಪ್ಪನ್ನು ತಗೊಳ್ಬೋದು. ಇದು ಕೂಡ ಲಾಂಗ್ ಪ್ರೊಸೆಸ್ ಆಗಿ ಇರುತ್ತದೆ. ಇದಾದ ನಂತರ ಒಂದು ಲಾಟ್ರಿ ಬೇಸ್ ಸಿಸ್ಟಮ್ ಕೂಡ USA ಇದೇನೆಂದರೆ ಡೈವರ್ಸಿಟಿ ವೀಸಾ ಅಂತ. ಡೈವರ್ಸಿಟಿಗೋಸ್ಕರ ಅಂದರೆ ಎಲ್ಲ ಜಗತ್ತಿನ ಭಾಗದ ಜನರು ಕೂಡ ನಮ್ಮ USA ಇರಬೇಕು ಅಂತಕ್ಕಂತಹ ಒಂದು ಇಚ್ಛೆಯಿಂದ ಒಂದು ಲಾಟ್ರಿ ಸಿಸ್ಟಮನ್ನು ಮಾಡಿದ್ದಾರೆ. ಇದರಲ್ಲಿ ಯಾರೆಲ್ಲ ಗ್ರೀನ್ ಕಾರ್ಡಿಗೆ ಅಪ್ಲೈ ಮಾಡಿರ್ತಾರೋ ಲಾಟ್ರಿ ಬೇಸಿಸಲ್ಲಿ ತೆಗೆದು ಅವರನ್ನು ಗ್ರೀನ್ ಕಾರ್ಡ್ ಅಪ್ರೂವರ್ ಕೊಡುವಂಥದ್ದಾಗ್ತದೆ. ಅದಾದ ನಂತರ ಅವರಿಗೆ ಪೌರತ್ವ ಅದು ಕೂಡ ಸಮಯ ತಗೊಳ್ತದೆ USA. ಇದಾದ ನಂತರ ಮತ್ತೊಂದಿದೆ, ಇದು ತುಂಬ ಕಂಡೀಷನ್ ಅಪ್ಲೈಡ್ ಆಗಿರುವಂತಹ ವೀಸಾ ಅಥವಾ ಪ್ರಕ್ರಿಯೆ. ಏನಂದರೆ ಆಶ್ರಯ ಕೇಳಿಕೊಂಡು ಹೋಗುವಂಥದ್ದು, ಅಸೈಲಮ್ ಸೀಕಿಂಗ್ ಅಂತ ಹೇಳ್ತಾರೆ. ಈ ಮುಖಾಂತರ ವೀಸಾ ಅಥವಾ ಪೌರತ್ವ ತಗೊಳ್ಳುವಂಥದ್ದು ನಾವು ನಮ್ಮ ದೇಶದಲ್ಲಿ ತುಂಬ ಶೋಷಣೆಗೊಳಗಾಗಿದ್ದೇವೆ ಅಂತ ಆಗಿರ್ಬೋದು. ಈ ನಿಟ್ಟಿನಲ್ಲಿ ಹೋಗುವಂಥವರಿಗೆ ಈ ರೀತಿ ಅನಿಸುತ್ತೆ. ಮತ್ತೊಂದು ಶರಣಾರ್ಥಿ ಅಥವಾ ರೆಫ್ಯೂಜಿ. ಎಲ್ಲಿಯೋ ಒಂದು ದೇಶದಿಂದ ಬಂದು ನಾನು ರೆಫ್ಯೂಜಿಯಾಗಿ ಇರ್ತೇನೆ, ಇಲ್ಲಿ ನನಗೊಂದು ಪೌರತ್ವ ಕೊಡಿ ಅಂತ ಕೇಳ್ಕೊಳ್ಳೋದು. ಇದು ಕೂಡ ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತದೆ. ಸುಮಾರು ವರ್ಷಗಳ ಕಾಲನೇ ಆಗ್ತದೆ ನಿಮಗೆ ಪೌರತ್ವ ಸಿಗುವಂಥದ್ದು. ಈ ನಿಟ್ಟಿನಲ್ಲಿ ಸುಮಾರು ನೀವು ನೋಡಿರ್ಬೋದು, ಪ್ರತಿ ತಿಂಗಳು ಈಗ ವಾರದ ಮಟ್ಟಿನಲ್ಲಿ ತುಂಬ ಜನರನ್ನು USA ಇಲ್ಲೀಗಲ್ ಇಮಿಗ್ರೆಂಟ್ಸ್ ಅಂತ ಹೇಳಿ ಭಾರತಕ್ಕೆ ವಾಪಸ್ ಕಳಿಸ್ತಾ ಇದ್ದಾರೆ. ಪಂಜಾಬ್ನ ಅಮೃತ್ಸರದಲ್ಲಿ ಎಲ್ಲ ಬಂದು ಲ್ಯಾಂಡ್ ಆಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾಕೆ ಇದು USA ಹೋಗುವಂತಹ ಡ್ರೀಮನ್ನು ಎಲ್ಲರೂ ಇಟ್ಕೊಳ್ತಾ ಇದ್ದಾರೆ, ಇಲ್ಲಿಗಲ್ ಆದರೂ ಕೂಡ ಹೋಗ್ತಾ ಇದ್ದಾರೆ, ಢಂಕಿ ಮಾರ್ಗ ಅಂತ ಹೇಳ್ತೇವೆ, ಆ ಮಾರ್ಗದಲ್ಲಿ ಕೂಡ ಹೋಗ್ತಾ ಇದ್ದಾರೆ ಜನ ಅಂತಕ್ಕಂಥದ್ದು ಗಮನಾರ್ಹ. ನಿಮಗೇನು ಅನಿಸುತ್ತೆ ವೀಕ್ಷಕರೇ? USA ಶ್ರೀಮಂತರಿಗೋಸ್ಕರ ತನ್ನ ಬಾಗಿಲನ್ನು ತೆರೆದಿಟ್ಕೊಂಡು ಈಗ ಇಲ್ಲಿಗಲ್ ಇಮಿಗ್ರೆಂಟ್ಸನ್ನು ಹೊರಗೆ ಹಾಕ್ತಾ ಇದೆ. ನೀವು ಗಮನಿಸಬೇಕು, USA ಏನು ಅದಾಗೆ ಬೆಳೆದಂತಹ ರಾಷ್ಟ್ರವಲ್ಲ. ಅಲ್ಲಿ ಟ್ರೈಬ್ಸ್ ಇದ್ದರು. ಅಲ್ಲಿಗೆ ಹೋದವರು ಕೂಡ ಒಂದಲ್ಲ ಒಂದು ಕಾಲದಲ್ಲಿ ವಲಸಿಗರೇ ಕಟ್ಟಿ ಬೆಳೆಸಿದಂತಹ ದೇಶ ಅಮೇರಿಕಾ ಅಂತ ಹೇಳ್ತಾರೆ. ಈ ದೇಶಕ್ಕೆ ಈಗ ವಲಸೆ ಹೋಗುವಂಥದ್ದವರನ್ನು ಹೊರಗಾಕುವಂತಹ ಪದ್ಧತಿ ಬಂದಿದೆ. ಆದ ನಂತರ ತನ್ನ ಗೇಟನ್ನು ಶ್ರೀಮಂತರಿಗೆ ಮಾತ್ರ, ತಮ್ಮ ಎಕನಾಮಿಕಲ್ ಕಂಡೀಷನ್ಸ್ಗೆ ಮಾತ್ರ ಓಪನ್ ಮಾಡ್ಕೊಳ್ತೇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ನಾನು ನಿಮ್ಮ ಧರಣೀಶ್ ಹೆಗ್ಡೆ. ನಮಸ್ಕಾರಗಳು.